ಇವತ್ತು ನಿಮಾನೋ ಬ್ರೇಸ್ತಾರ್ ಅಂತ ಹೇಳ್ತೀವಿ. ಅದರ ಅರ್ಥ ನಿಜವಾಗ್ಲೂ ನಿಮಾನೋ ಅಂದರೆ ಲಾಸ್ಟ್, ಬ್ರೇಸ್ತಾರ್ ಅಂದರೆ ಗುರುವಾರ, ಲಾಸ್ಟ್ ಗುರುವಾರ ಅಂತ ಹೇಳಿ. ಅಂದರೆ ನಾಳೆ ಫ್ರೈಡೆ ದಿನ ಯೇಸುವಿಗೆ ಶಿಲುಬೆಗೆ ಏರಿಸ್ತಾರೆ. ಅದರ ಮೊದಲ ದಿನ ಅವರೇನು ಮಾಡ್ತಾರೆ ಅಂದರೆ ತಮ್ಮ 12 ಶಿಷ್ಯರೊಂದಿಗೆ ಕೂತ್ಕೊಂಡು ಲಾಸ್ಟ್ ಸಫರ್ ಅಂದರೆ ಊಟವನ್ನು ಮಾಡ್ತಾರೆ. ಹಾಗೂ ಆ 12 ಜನ ಶಿಷ್ಯರ ಕಾಲನ್ನು ತೊಳೆದು ಅದಕ್ಕೆ ಅವರು ಮುತ್ತನ್ನು ಕೂಡ ಕೊಡ್ತಾರೆ. ಹೀಗೆ ತುಂಬ ಉಂಟು ಹೇಳಲಿಕ್ಕೆ ಹೋದರೆ, ಆದರೆ ನನ್ನಿಂದ ಎಷ್ಟಾಗುತ್ತೆ ಅಷ್ಟು ಹೇಳಿದ್ದೀನಿ. ಇವಾಗ ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ ಪೂಜೆ. ನಾನು ಆವಾಗಲೇ ಹೇಳಿದ್ದೆ ನೋಡಿ, 12 ಶಿಷ್ಯರ ಕಾಲನ್ನು ತೊಳೆದು ಮುತ್ತನ್ನು ಕೊಡ್ತಾರಂತೇಳಿ. ಅದೇ ಇವಾಗ ನಡೀತಾ ಉಂಟು. ಇಲ್ಲಿ ಇವತ್ತು ನಮ್ಮ ಫಾದರ್ ಇದ್ದಾರೆ ನೋಡಿ, ಅವರು ಆ 12 ಜನರ ಕಾಲನ್ನು ತೊಳೆದು ಇವತ್ತು ಮುತ್ತನ್ನು ಕೊಡ್ತಾರೆ. ಇವತ್ತು ನಮ್ಮ ಯೇಸು 12 ಶಿಷ್ಯರಿಗೆ ಕೂತ್ಕೊಂಡು ಲಾಸ್ಟ್ ಊಟವನ್ನು ಮಾಡ್ತಾರೆ. ಯಾಕೆಂದರೆ ನಾಳೆ ಅವರಿಗೆ ಶಿಲುಬೆಗೆ ಏರಿಸಲಿಕ್ಕೆ ಉಂಟು. ಅದವರಿಗೆ ಮೊದಲೇ ಗೊತ್ತಿರುತ್ತೆ. ಆ ದಿನ ಅವರು ಯಾವ ರೀತಿ ತೆಗಿತಾರೆ, ಎಷ್ಟು ಕಷ್ಟಪಟ್ಟಿರ್ಬೋದು. ಅವತ್ತು ದೇವರ ಹತ್ರ ಅವರು ತುಂಬ ಬೇಡ್ತಾರೆ. ರಕ್ತ ಉಂಟು ನೋಡಿ, ಅದನ್ನು ಅವರು ಬೆವರು ರೂಪದಲ್ಲಿ ಅವರ ಅಂದರೆ ಮೈಯಲ್ಲಿ ರಕ್ತ ಹರಿಯುತ್ತೆ ಅಂತೆ. ಅಷ್ಟೊಂದು ಅವರಿಗೆ ಯಾವ ರೀತಿ ಅನಿಸಿರ್ಬೋದು ಅಲ್ವಾ. ನಾಳೆ ಅವರು ಸಾಯಲಿಕ್ಕೆ ಉಂಟು ಅಂತ ಹೇಳಿ ಅನಿಸುವಾಗ ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು. ಸಂಗತಮಣ್ಯ ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು. ಜೀವವ ನೀಡಿದೆ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಸ್ನೇಹಿತ ಜೀವ ಕೊಟ್ಟ ನನ್ನ ಸ್ನೇಹಿತ ನನ್ನ आमची दुःखां तो पुसताय देखून, आमकां आशीर्वादीत करताय देखून, आमच्या संगत रावताय देखून. ಎಲ್ಲಿ ಚರ್ಚಲ್ಲಿ ಹೋದರೂ ಯಾವಾಗಲೂ ಶಿಲುಬೆಗೇರಿದ ಯೇಸುವನ್ನು ನೀವು ನೋಡಿರ್ಬೋದು. ಆದರೆ ಈ ದಿನ ಏನು ಮಾಡ್ತಾರೆ ಅಂದರೆ ಅವರನ್ನು ಪರ್ಪಲ್ ಕಲರ್ ಬಟ್ಟೆ ಇರುತ್ತೆ ನೋಡಿ, ಅದರಲ್ಲಿ ಸುತ್ತಿಕೊಂಡು ಇಡ್ತಾರೆ.
ಚರ್ಚಿಗೆಲ್ಲ ಹೋಗಿ ಬಂದು ಆಮೇಲೆ ಒಂದೆರಡು ರೀಲ್ ಮಾಡಿದ್ವಿ. ಇವಾಗ ಭೂತದ ರೀಲ್ ಒಂದು ಮಾಡಿದ್ವಿ. ಎಲ್ಲರೂ ಭೂತ ಆಗಿದ್ವಿ, ನಾನು, ರಾಯ್ ಹಾಗೂ ಲೇವಿಟ್ಟ. ನಾನು ಭೂತನೇ. ಅದೇ ಸಾಕಾಯಿತು. ಇನ್ನು ಊಟ ಆಗಬೇಕು ನಮ್ಮದು. ನಾಳೆ ಗುಡ್ ಫ್ರೈಡೆ, ಹಾಗೆ ನಾಳೆ ನಾವು ಉಪವಾಸ ಎಲ್ಲ ಹಿಡಿತೀವಿ. ನೆಕ್ಸ್ಟ್ ಅಂದರೆ ಎಲ್ಲರೂ ಕ್ರಿಶ್ಚಿಯನರು ಹೆಚ್ಚಾಗಿ ಉಪವಾಸ ಎಲ್ಲ ಹಿಡಿತಾರೆ. ಅಂದರೆ ಕೆಲವರು ಮಧ್ಯಾಹ್ನ ಗಂಜಿ ಊಟ ಎಲ್ಲ ಮಾಡ್ತಾರೆ. ಉಪವಾಸ ಅಂದರೆ ಕೆಲವರು ಕಂಪ್ಲೀಟ್ ಹಿಡಿತಾರೆ, ಕೆಲವರು ಊಟನೂ ಮಾಡ್ಬೋದು ಮಧ್ಯದಲ್ಲಿ. ಆದರೆ ತುಂಬ ಇದಿಲ್ಲ, ನಮಗೆ ಆಸೆ ಇದ್ದದ್ದು ಹಾಗೆ ತುಂಬ ಓವರಾಗಿ ತಿನ್ನಲಿಕ್ಕೆಲ್ಲ ಇಲ್ಲ. ಆದರೆ ಯಾರಿಗೂ ಇದಿಲ್ಲ ಅಂದರೆ ಉಪವಾಸ ಫುಲ್ ಹಿಡಿಬೇಕು ಅಂತೇಳಿ ಕಂಡೀಷನ್ ರೂಲ್ಸ್ ಎಲ್ಲ ಏನಿಲ್ಲ. ತಮ್ಮ ಇಷ್ಟದ ಪ್ರಕಾರ ತಾವು ಹಿಡಿಬೋದು. ಹಾಗೂ ನೆಕ್ಸ್ಟ್ ಪೂಜೆ ಕೂಡ ಹೋಗ್ಲಿಕ್ಕೆ ಉಂಟು. ಮತ್ತು ಇದಾದಮೇಲೆ ನಮ್ಮದು ಕಪ್ಪು ದಿನ ಮುಗಿಯುತ್ತೆ. ಆಮೇಲೆ ಸ್ಯಾಟರ್ಡೆ ದಿನ ನಮ್ಮದು ಇದು ಹಬ್ಬ ಸ್ಟಾರ್ಟ್ ಆಗುತ್ತೆ. ಸ್ಯಾಟರ್ಡೆ ಈವ್ನಿಂಗಿಂದ ನಮಗೆ ಹಬ್ಬ. ಹಾಗೆ ಮುಗೀತು ಕಪ್ಪು ದಿನ ಎಲ್ಲ. ಆಮೇಲೆ ನಾವು ಇಷ್ಟು ದಿನ 40 ದಿನ ಎಲ್ಲ ಹೂ ಮುಡಿಲಿಕ್ಕಿಲ್ಲ, ಹಾಗೆಲ್ಲ ನಾವು ಹೂ ಮುಡಿಲಿಲ್ಲ. ಹಾಗೂ ನಿಜವಾಗ್ಲೂ ಮೊದಲೆಲ್ಲ ಸ್ಟಿಕ್ಕರ್, ಲಿಪ್ಸ್ಟಿಕ್ ಹಾಗೂ ತುಂಬ ಕಲರ್ಫುಲ್ ಡ್ರೆಸ್, ನೇಲ್ ಪಾಲಿಶ್ ಅದೆಲ್ಲ ಹಾಕ್ಲಿಕ್ಕೆ ಇರಲಿಲ್ಲ. ಆದರೆ ಇವಾಗ ಅದನ್ನೆಲ್ಲ ಅಷ್ಟೊಂದು ಇದು ಮಾಡೋದಿಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಅಷ್ಟು ಇದು ಮಾಡಲ್ಲ. ಹಾಗೆಲ್ಲ ನಮ್ಮದು ಕಪ್ಪು ದಿನ ನಡೆಯುತ್ತೆ. ಓಕೆ, ಇನ್ನು ಊಟ ಮಾಡಲಿಕ್ಕೆ ಹೋಗುದು. ಸ್ನಾನ ಎಲ್ಲ ಆಲ್ರೆಡಿ ಆಗಿದೆ. ಹೋಗೋಣ. ನನ್ನ ಹಸ್ಬೆಂಡ್ ಬ್ಯುಸಿ ಆಗಿದ್ದಾರೆ. ಎಣ್ಣೆ ಬಾಟ್ಲಿ ಎಣ್ಣೆ ಬಾಟ್ಲಿಗೆ ಎಷ್ಟು ಎಣ್ಣೆ ಮಾರೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಅಮ್ಮಂದು ಪಾರ್ಸೆಲ್ ಉಂಟಂತೆ, ಹಾಗೆ ಅದನ್ನು ರೆಡಿ ಮಾಡಿ ಇಡ್ತಾ ಇದ್ದಾರೆ ಎಣ್ಣೆದ್ದು. ನಾನು ನಮ್ಮದು ಎಣ್ಣೆ ಹಾಗಾಗಿ ನೀವು ತಗೊಳ್ಳಿ ಅಂತ ಹೇಳಲ್ಲ. ಎಲ್ಲರದ್ದು ಕೂದಲು ಚೆನ್ನಾಗಿ ಬರಬೇಕು. ಯಾಕೆಂದರೆ ಅದು ಹಾಕಿದರೆ ನಿಜ ಅಂದರೆ ನಿಜ ಹೇಳೋದು ನಾನು, ನೀವು ಎಂತ ನಂಬ್ತಿರಲ್ಲ ನಂಗೆ ಗೊತ್ತಿಲ್ಲ, ಎಷ್ಟೊಂದು ಸಾಫ್ಟ್ ಆಗುತ್ತೆ ಅಂದರೆ ಆ ಕೂದಲು ಡ್ಯಾಮೇಜ್ ಆಗಿತ್ತು ಎಲ್ಲ ಹೋಗುತ್ತೆ. ಅಷ್ಟು ಒಳ್ಳೆ ಪವರ್ ಇದೆ ಅದಕ್ಕೆ. ಯಾಕೆಂದರೆ ಅದರಲ್ಲಿ ದಾಸವಾಳ ಅದೆಲ್ಲ ಉಂಟಲ್ಲ, ಅದು ಸ್ವಲ್ಪ ನ್ಯೂಲಿ ಅಲ್ವಾ, ಅದು ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಎಣ್ಣೆ. ಸುಮಾರು ಜನ ನೀವು ತಗೊಂಡಿದ್ದೀರಾ, ನಿಮಗೆ ಗೊತ್ತಿರ್ಬೋದು. ಹಾಕಿದವರು ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತ ಹೇಳಿ. ಯಾಕೆಂದರೆ ಹಾಕಿದ ತಕ್ಷಣ ನಾರ್ಮಲ್ ಎಣ್ಣೆ ನಾವು ಹಾಕಿದರೆ ಸ್ವಲ್ಪ ಜಿಡ್ಡು ನಮಗೆ ಗ್ರೀಸಿ ಫೀಲ್ ಆಗುತ್ತೆ. ಆದರೆ ಇದು ಹಾಗೆಲ್ಲ ಒಂಥರ ನಾವು ಸಿರಮ್ ಎಲ್ಲ ಹಾಕ್ತೀವಿ ನೋಡಿ, ಆ ರೀತಿ ಆಗುತ್ತೆ. ಎಕ್ಸಾಂಪಲ್ ಫ್ಲೆವಿಟನೇ ಇದ್ದಾಳೆ, ಅವಳ ಕೂದಲು ತುಂಬ ಅಂದರೆ ಇಷ್ಟು ನೈಸ್ ಇರಲಿಲ್ಲ ಅವಳದು. ತುಂಬ ಹೀಗೆ ಅಂದರೆ ಹೀಗೆ ಇತ್ತು, ಸ್ಟೆಪ್ ಆಗಿತ್ತು. ಆದರೆ ಎಣ್ಣೆ ಹಾಕಿದ್ರೆ ಅವಳಿಗೆ ಒಂದು ಎಂಥ ಖುಷಿ ಅಂತ ಇಲ್ಲ ಇವಾಗ. ಹೌದು, ತುಂಬ ಖುಷಿ ಪಡ್ತಾಳೆ ನಿಜವಾಗ್ಲೂ. ನಾನಂತೂ ಎಣ್ಣೆ ಹಾಕೋದ್ರಲ್ಲಿ ತುಂಬ ಹಿಂದೆ. ಇಂಥದ್ದು ಎಣ್ಣೆ ನನಗೆ ಇಷ್ಟ. ಯಾಕೆಂದರೆ ಅದು ಇಲ್ಲೆಲ್ಲ ಎಳಿದು ಒಂಥರ ಆಗುತ್ತಲ್ಲ, ಅದೆಲ್ಲ ಆಗೋದಿಲ್ಲ, ಖುಷಿ ಆಗುತ್ತೆ. ನೀವು ತಗೊಳ್ಳಿ ಅಂತ ಹೇಳೋದಲ್ಲ, ಅದರ ವಿಡಿಯೋ ಕೂಡ ಉಂಟು, ಮಾಡಿ ಮನೆಯಲ್ಲಿ ನೀವು ಹಾಕಿ ಅಂತ ಹೇಳೋದು ನಾನು. ಯಾರಿಗೆ ಮಾಡಲಿಕ್ಕೆ ಆಗಲ್ಲ ಅಂಥವರಿಗೆ ಅಮ್ಮನ ನಂಬರ್ ಉಂಟು, ಅದಕ್ಕೆ ಕಾಲ್ ಮಾಡಿ ನೀವು ಆರ್ಡರ್ ಮಾಡ್ಬೋದು, ಆಯ್ತಲ್ಲ. ನಂದು ಪ್ರಮೋಷನ್ ಮುಗೀತು. ನನಗೆ ಎಲ್ಲಿದ್ದಾರಮ್ಮ? ಮಾಡೆಲ್ಗೆ ಮತ್ತು ನನಗೆ ಇದು ಅಮ್ಮನಿಂದ ಅಮ್ಮಗಟ್ಟಿ ನಿದ್ದೆ ಮಾಡಿದಾರ. ಓಕೆ, ಇದು ಸೀರಿಯಸ್ಲಿ ನಾನು ಹೇಳೋದು, ನೀವು ಮನೆಯಲ್ಲಿ ಮಾಡಿ, ಅದರ ವಿಡಿಯೋ ಉಂಟು, ಮಾಡಿ ನೀವು ಹಚ್ಚಿ ತಲೆಗೆ. ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲಿ ಹಾಕ್ತೀನಿ. ಓಕೆ, ನೋಡಿ ನೀವು ಮನೆಯಲ್ಲಿ ಮಾಡಿ. ಎಲ್ಲರೂ ತಗೊಳ್ಳಿ ಅಂತ ನಾನು ಹೇಳಲ್ಲ, ನಾನು ಬಿಸ್ನೆಸ್ಸಲ್ಲಿ ಇದು ಮಾಡ್ತಾ ಇಲ್ಲ, ನಿಮ್ಮ ಕೂದಲು ಚೆನ್ನಾಗಾಗಬೇಕಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆಯ್ತಾ? ಊಟ ಮಾಡೋಣ, ಹೋಗೋಣ. ಎಂತ ಮಾಡುದು ಆಂಟಿ? ಒಬ್ಬರೇ ಕೋಕಮ್ ಜ್ಯೂಸ್ ಮಾಡ್ತಾ ಇದ್ದೇನೆ. ಕೋಕಮ್ ಜ್ಯೂಸ್ ವೈನ? ಕೋಕಮ್ ಜ್ಯೂಸ್ ಮಾರಾಯ. ಇದು ಸ್ವಲ್ಪ ತುಂಬಾ ಇರ್ಲಿಲ್ಲ, ಸ್ವಲ್ಪ ನನ್ನ ತಂಗಿ ಕೊಟ್ಟದ್ದು. ಇದನ್ನು ಸಕ್ಕರೆ ಹಾಕಿ ಜ್ಯೂಸ್ ಮಾಡಿ ಇಟ್ರೆ ಅದನ್ನು ಒಳ್ಳೆ ಕುದಿಸ್ಬೇಕು. ಮಾಡಿಟ್ರೆ ಜ್ಯೂಸ್ ಮಾಡಿ ಕುದಿಸ್ಬೇಕಾ? ಇದು ಮಾಡಿ ಬೇಯಿಸ್ಬೇಕು. ಕೋಕಮ್ ಸಿಪ್ಪೆ ಇಲ್ಲವಾ, ಅದಕ್ಕೆ ಸಕ್ಕರೆ ಹಾಕಿ ಅದನ್ನು ಒಳ್ಳೆ ಕುದಿಸ್ಬೇಕು. ಕುದಿಸಿ ಅದರದ್ದು ಪಾಕ ಮಾಡಿ ಇಟ್ರೆ 1 ವರ್ಷ ತನಕ ಏನಾಗ್ಲ ಬಾಟ್ಲಿಯಲ್ಲಿ ತುಂಬಿಸಿಡ್ಬೇಕು, ತಣ್ಣಗೆ ಮಾಡಿ. ಫ್ರಿಜ್ಜಲ್ಲಿ ಅಲ್ಲ, ಹೊರಗಡೆ ನೀಡ್ಲಿಕ್ಕೆ ಆಗ್ತದೆ.
ಯಾರಿಗಾದ್ರೂ ಯಾರ ಮನೆಯಲ್ಲಿ ಕೋಕಮ್ ಇದ್ರೆ ಒಂದು ಹೇಳಿ ನನಗೆ, ನಾನು ಬರ್ತೇನೆ. ನನಗೆ ಸ್ವಲ್ಪ ಕೋಕಮ್ ಬೇಕಿತ್ತು ಜ್ಯೂಸ್ ಮಾಡಿ ಎಲ್ಲ ಇಡ್ಲಿಕ್ಕೆ. ಯಾವ್ದಕ್ಕೆ ಮತ್ತೆ ಸಾರು ಸಹ ಎಲ್ಲ ನಾವು ಮಾಡ್ತೇವೆ ನೋಡಿ, ಹೀಗೆ ಮಾಡುವುದು. ಇದು ಒಳ್ಳೆ ಯಾವ್ದಕ್ಕೂ ಸಹ ಪಿತ್ತಕ್ಕೆ ಅದಕ್ಕೆಲ್ಲ ಎಲ್ಲ ನಿದ್ದೆ ಬರೆದವರಿಗೆಲ್ಲ ಸ್ವಲ್ಪ ಕುಡಿದಾರೆಲ್ಲ ನೋಡಿ ಜ್ಯೂಸು ಒಳ್ಳೆ ಉಂಟು. ಕೆಂಪು ಕೆಂಪು ವೈನಿನ ಹಾಗೆ ಉಂಟು ಇದು. ಬ್ಯಾಂಗ್ಳೂರ್ ಇದ್ರೆ ನೀವು ಹೋಗ್ತೀರಾ? ಬ್ಯಾಂಗ್ಳೂರಲ್ಲಿ ಅದೆಲ್ಲ ಆಗುದಿಲ್ಲ ಜಾಸ್ತಿಯಾಗಿ. ಆಗುದು ಅದು ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಉಂಟು, ಗಿಡ ಮರ ಉಂಟು, ಅಲ್ಲೆಲ್ಲ ಜಾಸ್ತಿಯಾಗಿ ಆಗುದು. ಈಗ ಎಲ್ಲ ಮರ ಕಡಿದು ಎಲ್ಲ ಕಡೆ ಇಲ್ಲ. ಅದೇ ನಿಮ್ಮ ಹತ್ರ ಯಾರ ಹತ್ರ ಆದ್ರೂ ಇದ್ರೆ ನಾವು ಕ್ರಯಕ್ಕೆ ತಗೊಳ್ತೇವೆ. ಯಾರ ಹತ್ರ ಆದ್ರೂ ಇದ್ರೆ ಒಂದು ಹೇಳಿ, ಫೋನ್ ಮಾಡಿ ನನಗೆ. ನನ್ನ ಫೋನ್ ನಂಬರ್ ಉಂಟು ಇದರಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಉಂಟು. ನೀವು ಫೋನ್ ಮಾಡಿ, ನೀವು ಮೆಸೇಜ್ ಮಾಡಿದರೆ ನನಗೆ ಅದು ಗೊತ್ತಾಗುದಿಲ್ಲ. ಫೋನ್ ಮಾಡಿ ಆಯ್ತಾ, ನಾನು ಬರ್ತೇನೆ ಕೊಂಡೋಗ್ಲಿಕ್ಕೆ. ಸರಿ ಸರಿ, ಈಗ ಜ್ಯೂಸ್ ಮಾಡಿ. ಇವತ್ತು ನಮಗೆ ಗಂಜಿ ಊಟ ಹಾಗೂ ಇದು ಎಂತ ಚಟ್ನಿ, ಮಾವಿನ ಇದು ಚಟ್ನಿ, ಮಾವಿನಕಾಯಿದ್ದು, ಮತ್ತೆ ವೆಜ್ ಪಲ್ಯ. ಕೆಲವರು ಉಪವಾಸ ಹಿಡ್ತಿದ್ದಾರೆ. ಪಜ್ಜು ಒಬ್ಬನೇನಾ? ಹೌದು. ನಾವು ಮಧ್ಯಾಹ್ನ ಬೆಳಿಗ್ಗೆ ಹೇಳ್ತಿರ್ಲಿಲ್ಲ, ಮಧ್ಯಾಹ್ನ ಮಾತ್ರ ಊಟ ಮಾಡೋಣ ಅಂತ ಹೇಳಿ. ಆಮೇಲೆ ಇನ್ನು ಪೂಜೆಗೆ ಹೋಗಿ ನೆಕ್ಸ್ಟ್ ರಾತ್ರಿ ಊಟ. ಹಾಗೆ ಬೆಳಿಗ್ಗೆ ಇಲ್ಲ, ಮಧ್ಯಾಹ್ನ ಮಾತ್ರ ಒಂದು ಊಟ, ಮತ್ತೆ ರಾತ್ರಿ ಪೂಜೆಗೆ ಹೋಗ್ಲಿಕ್ಕೆ ಉಂಟು. 6 ಗಂಟೆಗೆ ಪೂಜೆ. ಇವತ್ತೆಲ್ಲರೂ ಕಪ್ಪು ಡ್ರೆಸ್ ಹಾಕ್ಲಿಕ್ಕೆ, ನಿನ್ನೆ ಬಿಳಿ ಇವತ್ತು ಕಪ್ಪು. ಹಾಗೆ ನಾಳೆಯಿಂದ ಮತ್ತೆ ಆಗುತ್ತೆ ಹಬ್ಬ ಸ್ಟಾರ್ಟ್. ಮಿರಿಂಡಾ ಜ್ಯೂಸ್ ಮಾಡಿ ಇಟ್ಟದ್ದು. ಮಿರಿಂಡಾ ಕೋಕಮ್ ಅಲ್ಲ? ಕೋಕಮ್, ಅದೇ ಮಿರಿಂಡಾ ಹೇಳ್ತಾರೆ, ಕೋಕಮ್ ಹೇಳ್ತಾರೆ. ಇದು ಈಗ ಸ್ವಲ್ಪ ಇದು ಮಾಡೋಣ, ಫಿಲ್ಟರ್ ಮಾಡುವ. ಫಿಲ್ಟರ್ ಮಾಡೋಣ. ಇದು ಮಿರಿಂಡಾ ಅಲ್ಲ, ಇದು ಬ್ಲೆಡ್, ಕೆಂಪು ಕೆಂಪು ಬ್ಲೆಡ್. ಯಾರ್ದಂತೆ ಬ್ಲೆಡ್ ಇದು? ಸಾಗ್ಲಿ. ಇಲ್ಲಿ ಸೊಳ್ಳೆ ಎಲ್ಲ ಜಾಸ್ತಿ ಅಲ್ಲ, ಕಚ್ಚಿ ಕಚ್ಚಿ ಎಲ್ಲ ಇಲ್ಲಿ ಬಿಟ್ಟು ಹೋಗುತ್ತೆ. ಬ್ಲಡ್ ಮತ್ತೆ ಸೀದಾ ಇದನ್ನು ಹಾಸ್ಪಿಟಲ್ಗೆ ಕೊಡುದುಂಟು ಅಲ್ಲ ಆಂಟಿ? ಇದು ಫುಲ್ಲು ತುಂಬಿಸಬಾರದು. ಯಾಕೆ? ಯಾಕೆಂದ್ರೆ ಅದರಲ್ಲಿ ಗ್ಯಾಸ್ ತುಂಬುತ್ತದೆ, ಮತ್ತೆ ಬಾಟ್ಲಿ ಒಡೆದು ಹೋಗ್ಬೋದು. ಅರ್ಧನೇ ತುಂಬಿಸುದಾ? ಗೊತ್ತಿಲ್ಲ ಅದಕ್ಕೆ ಆಗ್ತದೆ. ಕಳೆದ ವರ್ಷ ನಾನು ತುಂಬಿಸಿ ಬಾಟ್ಲ್ ಒಡೆದು ಹೋಗಿದೆ. ಅದಕ್ಕೆ ಫುಲ್ ತುಂಬಿಸ್ಬೇಡಿ, ಮಧ್ಯೆ ಮಧ್ಯೆ ಓಪನ್ ಮಾಡಿದ್ರೆ ಆಗುತ್ತೆ. ಇಡೀ ವರ್ಷ ಬಂದ್ ಮಾಡಿ ಇಟ್ಟಿದ್ರೆ ಆಗುತ್ತಾ? ಆಗೋಣ, ಹಾಗೆ ಮಾಡೋಣ. ಹಾಗೆ ಮಾಡೋಣ. ನೀನಿದ್ದೀಯಲ್ಲ, ನಾನಿದ್ದೇನೆ. ನೆನಪು ಮಾಡಿ ಮುಚ್ಚಳನ್ನು ಓಪನ್ ಮಾಡಿ ಸಾಕ ಅಂತಲ್ಲ? ಸಾಕು ಸಾಕು. ಇದು ಎಲ್ಲ ಆಂಟಿಯ ನೈಟ್ ಡ್ರಿಂಕ್ಸ್ ಎಲ್ಲ ನನ್ನದಲ್ಲ, ಮತ್ತೆ ಅದನ್ನೆಲ್ಲ ಇದು ಮಾಡೋದಿಲ್ಲ. ಹೌದಾ? ಅವನದ್ದು ಯಾವ್ದು ಸಹ ನೀವು ನಂಬೇಡಿ. ಅವನು ಪಾಪ ಅಂತ ಹೇಳುವುದು, ಮಾತಾಡುದು ಸುಳ್ಳು, ಮತ್ತೆ ಮಾಡುವುದು ಅನ್ಯಾಯ. ಅನ್ಯಾಯ ಯಾರಿಗೆ ಮಾಡಿದೆ ಈಗ ಅನ್ಯಾಯ? ನಾನು ನನಗೆ ಯಾವಾಗಲೂ ಅನ್ಯಾಯ ಮಾಡ್ತಾನೆ. ಹೌದಪ್ಪ, ಯಾರು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಸಾಕಲ್ಲ? ಸಾಕು. ನಾನು ಹೇಳಿದ ಒಂದೇ ಒಂದು ಮಾತು ಕೇಳುದಿಲ್ಲ ಅವನು. ಮತ್ತೆ ಈಗ ಎಂತ ಮಾಡ್ತಿದ್ದೇನೆ? ನನಗೆ ನಿಮಗೆ ಜೋರ್ ಮಾಡ್ತಾ ಇದ್ದಾನೆ. ಹೌದಪ್ಪ, ನಾನ್ ಜೋರ್ ಮಾಡ್ತಿದ್ದೇನೆ, ನೀವು ಕೇಳ್ತಿದ್ದೀರಲ್ಲ. ವಾಟ್ ಅ ಜೋಕ್. ಸರಿ ಆಯ್ತು, 3 ಬಾಟ್ಲಿಗೆ. ಆಂಟಿಗೆಲ್ಲ ಅಂದಾಜೆಲ್ಲ ಗೊತ್ತು, ಮತ್ತೆ ಕುಡಿದ ಅಭ್ಯಾಸ ಅಲ್ಲ. ನಿಮಗೆ ಮಾಡಿ ಕೊಟ್ಟರಿಂದ ನಿಮಗೆ ಸೊಕ್ಕು ಬಂದಿದೆ. ಸೊಕ್ಕು ಎಂತ? ನಾವು ಅದು ಕುಡಿತೇವೆ, ಜಿನ್ನೆಲ್ಲ ಕುಡಿಯಲ್ಲ ನಾವು. ನಾನು ಮಾಡಿ ಕೊಡುದು, ಮಕ್ಕಳು ಪಾಪ ಇರ್ಲಿ, ಕುಡಿಲಿ, ಬಾಯಾರಿಕೆ ಆದಾಗ. ಈಗ ನೋಡಿ ಎಂತೆಂತ ಹೇಳ್ತಾ ಇದ್ದಾರೆ, ಚಿಕ್ಕ ಮಕ್ಕಳಿಗೆಲ್ಲ ಅದು ಕೊಡುದಾ? ನಿದ್ದೆ ಎಲ್ಲ ಕೆಡಿಸಿ ಇರ್ತಾರೆ.
ಆಗ ನೋಡಿ ಸ್ವಲ್ಪ ಕುಡಿದು ಪಿತ್ತ ಎಲ್ಲ ಹೋಗ್ಲಿ ಅಂತ. ಅದು ಕುಡಿದ್ರೆ ಪಿತ್ತ ಹೋಗುದಿಲ್ಲ, ನನಗೆ ಉಲ್ಟ ನಿಲ್ತಾರೆ. ಅದು ಕುಡಿದ್ರೆ ಪಿತ್ತ ಮೇಲೆ ಇರುತ್ತೆ, ಮತ್ತೆ ನಶೆ ಎಸೆಚಾಡಿದ್ರೆ ಏ ಅಂತ ಆಡುತ್ತೆ. ನಿಮ್ಮ ಹತ್ರ ಯಾರ ಹತ್ರ ಇದ್ರೆ ಕೋಕಮು ಹೇಳಿ ಫೋನ್ ಮಾಡಿ ನನಗೆ, ಆಯ್ತಾ? ಮೆಸೇಜ್ ಮಾಡಿದರೆ ಈ ಮಕ್ಕಳ ಹತ್ರ ನೋಡ್ಲಿಕ್ಕೆ ಹೇಳಿ ನನಗೆ ಸಾಕಾಗಿ ಹೋಗ್ತದೆ. ಮೊಬೈಲ್ ನೋಡು ಅಂತ ಹೇಳುದು. ಮೊಬೈಲ್ ನೋಡಿದೆ ಅಂತ ಹೇಳ್ತಾರೆ. 5 ನಿಮಿಷಕ್ಕೊಮ್ಮೆ ಬಂದ್ರೆ ಮತ್ತೆ ಎಂತ ಹೇಳುದು? ಮೆಸೇಜ್ ಬಂದಿದೆ ನೋಡು ಅಂತ ಹೇಳುದು. ಮೊಬೈಲ್ ನೋಡಿದ್ದೇನೆ ಅಂತ ಹೇಳಿ ಹೋಗ್ತಾರೆ. 5 ನಿಮಿಷಕ್ಕೆ ಹೋಗಿ ಬರ್ತಾರೆ ನೋಡು ನೋಡು ಅಂತ. ನಿಮ್ಮ ಹತ್ರ ಯಾರ ಹತ್ರ ಇದ್ರೆ ನನ್ನದು ನಂಬರ್ ಉಂಟು ರಿಸೆಪ್ಷನ್ ಅಲ್ಲಿ, ಕೋಕಮ್ ಇದ್ರೆ ಹೇಳಿ, ನಾನೇ ಬರ್ತೇನೆ ಕೊಂಡೋಗ್ಲಿಕ್ಕೆ. ಆಯ್ತಾಯ್ತು. ಗರೆ ಸನಿ ಸ ಸ ರೆ 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 ಗ ಗ ಗ ಪ ಮ ಗರೆ ಸನಿ ಸ, ಗರೆ ಸನಿ ಸ ಸ ರೆ 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 ಗ ಗ ಗ ಪ ಮ ಗರೆ ಸನಿ ಸ. ಸಾವಿರ ಬಾರಿ ನೀನು ಕಂಡರೂನು ಸಾಲದು ಮತ್ತೆ ಕದ್ದು ನೋಡಲೇನು. ಮನಸ್ಸು ಮನಸ್ಸು ಇರಲಿ ದೂರ, ಸಿಗುವವರೆಗೂ ಕನಸ ತೀರ. ಸೇರುವ ನಾನು ನಿನ್ನಯನ, ಸೇರಬೇಕು ನಾನು ನನ್ನ ತನ ಒಂದಿನ. ಒಲವಿನ ನಿಲ್ದಾಣ, ಒಲವಿನ ನಿಲ್ದಾಣ, ಒಲವಿನ ಇವತ್ತು ಗುಡ್ ಫ್ರೈಡೆ. ನೀವೆನಿಸಬಹುದು ಏಸು ಮರಣ ಹೊಂದು ಇವರಿಗೆ ಹೇಗಪ್ಪ ಗುಡ್ ಫ್ರೈಡೆ ಅಂತ. ಯಾಕೆಂದರೆ ಯೇಸು ಶಿಲುಬೆಗೇರಿ ಮನುಷ್ಯನು ಮಾಡುವ ಪಾಪದಿಂದ ಅವನನ್ನು ಮುಕ್ತ ಮಾಡಿದ್ರಂತೆ. ಅಂದರೆ ಆ ಟೈಮಲ್ಲಿ ತುಂಬ ಎಲ್ಲ ಕಡೆ ಪಾಪ ತುಂಬ ಹರಡಿದ್ದಂತೆ. ಹಾಗಾಗಿ ದೇವರು ತನ್ನ ಮಗನನ್ನು ಯೇಸುವನ್ನು ಭೂಮಿಗೆ ಕಳಿಸಿ ಅವನನ್ನು ಬಲಿ ಕೊಟ್ಟು ನಮ್ಮನ್ನು ಪಾಪದಿಂದ ಮುಕ್ತಪಡಿಸಿದರು. ಓಕೆ, 2 ದಿನ ನಾನು ತೋರಿಸಿದೆ ನಮ್ಮ ರೀತಿಯನ್ನು. ಕಂಪ್ಲೀಟಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ, ಆದರೆ ಮೇಲಿಂದ ಮೇಲೆ ನಾನು ನಿಮಗೆ ಸ್ವಲ್ಪ ಆದರೂ ಇದರ ಬಗ್ಗೆ ಹೇಳಿದ್ದೇನೆ. ಇನ್ನು ನಾಳೆಯಿಂದ ನಮ್ಮ ಹಬ್ಬ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ನಾಳೆಗೋಸ್ಕರ ವೆಯ್ಟ್ ಮಾಡಿ. ಓಕೆ.